ಮಾಯವಾಗಿದೆ ಅವಳ ಡೈರಿ. ಮೊನ್ನೆಯೇ ಸರಿದು ಹೋದ ಅವಳ ಹವ್ಯಾಸದ ಬದುಕು ಬೇರೆಯದೇ ಆಗಿತ್ತು. ಅಂತರ್ಜಾಲದ ಬಲೆಯ ಅರಿವು ಇರದ ಆ ಪರಿಚಿತ ಮುಖಗಳ ಸ್ನೇಹದ ಮಾತು, ನೋವು ನಲಿವುಗಳ ಬೆಸುಗೆ, ಮುನಿಸು ಜಗಳಗಳ ಮೌನ, ಕೊಟ್ಟುಕೊಳ್ಳುವಿಕೆ, ಹೀಗೆ ಹಲವಾರು ಗುಣಗಳು ಪರಿಚಿತರು ಎಂಬ ಸ್ನೇಹಕ್ಕೆ ನಿರ್ದಿಷ್ಟ ದಾರಿಗಳಾಗಿದ್ದವು. ಅದರಲ್ಲೂ ಸಮಾನ ಮನಸ್ಕರ ಹವ್ಯಾಸಗಳಂತೂ ಆ ಸ್ನೇಹಕ್ಕೆ ಹೆಚ್ಚಿನ ಖುಷಿ ಕೊಡುತ್ತಿದ್ದವು. ಇದರೊಟ್ಟಿಗೆ ಹೆಣ್ಣು ಮಕ್ಕಳು ತಮ್ಮ ಹವ್ಯಾಸಗಳಾದ ಅಡುಗೆ, ಹೆಣಿಕೆ, ಇನ್ನೂ ಇಂತಹ ಮುಂತಾದ ಹವ್ಯಾಸಗಳನ್ನು ಒಂದು ನೋಟ್ ಬುಕ್ನಲ್ಲೋ ಡೈರಿಯಲ್ಲೋ ಬರೆದು ಜೋಪಾನ ಮಾಡಿಟ್ಟುಕೊಳ್ಳುತ್ತಿದ್ದ ಆ ದಿನಗಳು, ತಮಗಿಷ್ಟವಾದ ಮೆಹಂದಿ, ರಂಗೋಲಿಯ ಚಿತ್ರ, ಅದನ್ನು ಬಿಡಿಸುವ ವಿಧಾನ, ಹಾಡು, ಹೀಗೆ ಹಲವಾರು ಅಭಿರುಚಿಗಳ ಗುಟ್ಟನ್ನು ಹೊತ್ತ ಆ ಡೈರಿ ತೆಗೆದು ನೋಡುವುದೇ ಅವಳಿಗೊಂದು ಸಂಭ್ರಮವಾಗಿತ್ತು. ಅಜ್ಜಿ ಕಲಿಸಿದ ಉಪ್ಪಿನಕಾಯಿ, ಅತ್ತೆಯ ಮೈಸೂರು ಪಾಕ್, ಚಿಕ್ಕಮ್ಮ ಹೇಳಿದ ಕಸೂತಿ, ಅವ್ವ ಕಲಿಸಿದ ಮೊಗ್ಗಿನ ಜಡೆ, ಗೆಳತಿಯಿಂದ ಕಲಿತ ಉಣ್ಣೆಯ ಸ್ವೆಟರ್, ಓಣಿಯ ಕೊನೆಯ ಮನೆಯವರು ಹೇಳಿದ ಕಾಗದದ ಹೂ, ದೇಹಕ್ಕೆ ಕೊಬ್ಬನ್ನು ಇಳಿಸುವ ಯೋಗದ ಬಗ್ಗೆ ವಾರಪತ್ರಿಕೆಯಲ್ಲಿ ಬಂದಂತಹ ಚಿತ್ರಗಳನ್ನು ತನಗೆ ತಿಳಿಯುವಂತೆ ಚಿತ್ರಿಸಿದ್ದು ಒಂದೇ ಎರಡೇ. ತಾನೇ ಬರೆದ ಬರಹ, ಪ್ರಕಟಗೊಂಡ ಕತೆ, ಕಠಿಣವಾದ ಶ್ಲೋಕಗಳನ್ನು ಓದಲು ಬರುವಂತೆ ಬಿಡಿಸಿ ಬರೆದುಕೊಂಡ ಪರಿ, ತನ್ನದೇ ಕಲ್ಪನೆಯಲ್ಲಿ ಚಿತ್ರಿಸಿ ಅರ್ಥೈಸಿಕೊಳ್ಳುವ ರೀತಿ ಅವಳ ಮನಕ್ಕೆ ಮುದ ನೀಡುತ್ತಿತ್ತು. ವರ್ಗಾವಣೆಯಿಂದ ದೂರವಾದ ಗೆಳತಿಯ ವಿಳಾಸ, ಫೋನ್ ನಂಬರ್, ಇಷ್ಟವಾದ ಜಾನಪದ ಗೀತೆಗಳು, ಗಾದೆ ಒಗಟುಗಳು, ವಿಚಾರಕ್ಕೆ ಹಚ್ಚುವ ಲೆಕ್ಕ, ಮೊಡವೆಗೆ ಇರುವ ಮನೆ ಮದ್ದು, ಹೀಗೆ ಅವಳ ಅಭಿರುಚಿಯ ಹವ್ಯಾಸಗಳ ಜಗತ್ತೇ ಅದಾಗಿತ್ತು. ಅದರಲ್ಲಿ ಇಟ್ಟ ಇನ್ನಿತರ ಪುಟಗಳು ಕಳೆಯದಂತೆ ಜೋಪಾನವಾಗಿ ಇಡುವುದಷ್ಟೇ ಅಲ್ಲ, ತಾಯಿ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ತನ್ನದು ಇನ್ನು ಮೇಲೆ ಯಾವ ಮನೆ ಎಂದು ತಿಳಿಯದೇ ಇದ್ದಾಗಲೂ ಅದನ್ನು ತನ್ನೊಟ್ಟಿಗೆ ಇಟ್ಟುಕೊಂಡು ಅದರ ಪುಟಗಳನ್ನು ತಿರುವಿದಾಗಲೊಮ್ಮೆ ಖಜಾನೆ ಸಿಕ್ಕಷ್ಟೇ ಸಂತಸ ಪಡುತ್ತಿದ್ದ ಆ ಘಳಿಗೆಗಳು ಗೊತ್ತಾಗದಂತೆ ಸರಿದು ಬಿಟ್ಟವು. ಅದು ಹಳೆಯ ಕಾಲ ಎನ್ನುವಷ್ಟರ ಮಟ್ಟಿಗೆ ಈ ಇಂಟರ್ನೆಟ್ ಎಂಬ ಮಾಯಾಜಾಲ ತನ್ನ ಕದಂಬದ ಬಾಹುಗಳಲ್ಲಿ ಅವಳನ್ನು ಅಪ್ಪಿಕೊಂಡು ಬಿಟ್ಟಿದೆ. ಪುಟ್ಟದಾದ ಮೊಬೈಲ್ನಲ್ಲಿ ಏನಿದೆ? ಏನೆಲ್ಲವೂ ಇದೆ. ಅದು ಬೆರಳ ತುದಿಯಲ್ಲೇ ಇದೆ. ಇನ್ನೊಬ್ಬರ ಮನೆ ಬಾಗಿಲಿಗೆ ಹೋಗಿ ಹೇಗೆ ಇದನ್ನು ಹೆಣೆಯಬೇಕು ಎಂದು ಫೋನ್ ಮಾಡಿ ಹೇಗೆ ಅಡುಗೆ ಮಾಡಬೇಕು ಎಂದು ಕೇಳುವುದು ಅವಳಿಗೀಗ ಬೇಡವಾಗಿದೆ. ಅವಳ ಹವ್ಯಾಸದ ಹೊಸ ಆವಿಷ್ಕಾರಗಳು ವಿಧ ವಿನ್ಯಾಸದೊಂದಿಗೆ ಯೂಟ್ಯೂಬ್ ಎಂಬ ಹೆಸರಿನೊಂದಿಗೆ ವಿಜೃಂಭಿಸುತ್ತಾ ಅವಳ ಮೊಬೈಲ್ನಲ್ಲಿ ಕುಳಿತುಕೊಂಡಿದೆ. ಈಗ ತನ್ನದೇ ಆದ ಆ ಡೈರಿ ಮಾಸಿದ ಪುಸ್ತಕದಂತೆ ಕಂಡರೂ ಪುಟ ತಿರುವಿದಾಗ ಎಂತಹದೋ ಆಪ್ತತೆ, ತುಟಿ ಅಂಚಿನಲ್ಲಿ ಸಂತೃಪ್ತಿಯ ಮುಗುಳು ನಗೆ. ಮಗಳಿಗೆ ಅದೊಂದು ರದ್ದಿ ಪುಸ್ತಕದಂತೆ ಕಾಣುವಾಗ ಯಾರಿಗೂ ಕಾಣದಂತೆ ಅದನ್ನು ಕಾಪಾಡಿಕೊಳ್ಳುವುದನ್ನು ಮಾತ್ರ ಮನಸ್ಸು ಬಿಡುವುದಿಲ್ಲ. ಈಗ ಅದರ ಅವಶ್ಯಕತೆ ಇಲ್ಲ ಅನ್ನುವುದು ಗೊತ್ತಾಗಿದೆ. ಕೈ ಬೆರಳುಗಳ ಮೇಲೆಯೇ ಅವಳ ಹವ್ಯಾಸದ ಫೇಸ್ಬುಕ್ ಸ್ನೇಹ ನಿಂತಿದೆ. ಹೊಸ ಸ್ನೇಹಗಳಿಗೆ ಮುಖತಃ ಭೇಟಿ ಆಗಬೇಕಿಲ್ಲ. ಪರಿಚಯದ ಸುಳಿವಿನ ಅವಶ್ಯಕತೆಯೂ ಇಲ್ಲ. ಕೈ ಬೆರಳಿನ ತುದಿಯಲ್ಲಿ ಅವಳಿಷ್ಟದ ಹವ್ಯಾಸದ ಸ್ನೇಹಗಳಿವೆ. ಆ ಸ್ನೇಹಕ್ಕೆ ಪ್ರಪಂಚವೇ ಸೀಮೆಯಾಗಿದೆ. ಬೇಡವಾದ ಮಾತುಗಳು ಮನಸ್ಸುಗಳನ್ನು ಧಿಕ್ಕರಿಸುವಷ್ಟು ಸ್ನೇಹ ಸಡಿಲವಾಗಿದೆ. ಈ ಮೊಬೈಲ್ ಎಂಬ ಪುಟ್ಟ ಪೆಟ್ಟಿಗೆ ಅವಳ ಡೈರಿಯಾಗಿ ಬದಲಾಗಿದೆ. ಅದರೊಟ್ಟಿಗೆ ತನಗಾಗಿ ಅವಳು ಬಹಳ ಬದಲಾಗಿದ್ದಾಳೆ. ಈ ಬದಲಾವಣೆಯಲ್ಲಿಯೇ ಸಂತೃಪ್ತಿ ಕಾಣುತ್ತಿದ್ದಾಳೆ. ಧನ್ಯವಾದಗಳು.